ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ 9 ಪವಿತ್ರ ದಿನಗಳಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಈ ಹಬ್ಬ ದುರ್ಗಾದೇವಿಯ 9 ಅವತಾರಗಳನ್ನ ಪ್ರತಿನಿಧಿಸುತ್ತೆ. ನವರಾತ್ರಿಯನ್ನ ದೇಶಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ. ನವರಾತ್ರಿಯ ಮೊದಲ ದಿನವನ್ನ ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತೆ. ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಂದು ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮುಖ್ಯವಾಗಿ ಮಾಡಬೇಕು. ಈಕೆಯ ಆರಾಧನೆಯು ನಮಗೆ ತಾಳ್ಮೆ, ಧೈರ್ಯ ಮತ್ತು ಶಾಂತಿಯ ಮಾರ್ಗವನ್ನ ತೋರಿಸುತ್ತೆ. ತಾಯಿಯ ಅನುಗ್ರಹದಿಂದ ಸಾಧಕನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ತೃಪ್ತಿಯನ್ನ ಪಡಿತಾನೆ. ಶೈಲಪುತ್ರಿ ದೇವಿಯ ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯ ಪೂಜೆ ಮತ್ತು ಘಟಸ್ಥಾಪನೆ ಮಾಡಿಕೊಳ್ಳೋದು ಅನಾದಿ ಕಾಲದಿಂದ ಬಂದಂತಹ ಆಚರಣೆ. ಘಟಸ್ಥಾಪನೆ ಅಂದರೆ ಕಳಶ ಸ್ಥಾಪನೆ. ಕಳಶ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಮುಹೂರ್ತ ಅಂತ ಇರುತ್ತೆ. ಆ ಮುಹೂರ್ತ ಸೆಪ್ಟೆಂಬರ್ 22, 2025 ಬೆಳಿಗ್ಗೆ 6:09 8 ಗಂಟೆ 6 ಮತ್ತು ಅಭಿಜಿತ್ ಮುಹೂರ್ತ ಅಂದರೆ ಬೆಳಿಗ್ಗೆ 11:49 ಮಧ್ಯಾಹ್ನ 12:38 ಇದೆ ಅಂತ ಹೇಳಲಾಗ್ತದೆ. ನವರಾತ್ರಿಯ ಮೊದಲ ದಿನದಂದು ತಾಯಿ ಶೈಲಪುತ್ರಿಯ ಆರಾಧನೆ ಮಾಡಲಾಗುತ್ತೆ. ದುರ್ಗಾದೇವಿಯ 9 ಅವತಾರಗಳಲ್ಲಿ ಶೈಲಪುತ್ರಿಯು ಒಬ್ಬಳು. ಈಕೆಯೇ ಪಾರ್ವತಿ. ಪರ್ವತರಾಜ ಹಿಮವಂತನ ಮಗಳು ಶೈಲಪುತ್ರಿ. ಶೈಲ ಎಂದರೆ ಬೆಟ್ಟ. ಶೈಲಪುತ್ರಿ ದೇವಿಯು ಭಕ್ತರಲ್ಲಿ ಸಂತೋಷ ಮತ್ತು ಉಲ್ಲಾಸವನ್ನ ತುಂಬುತ್ತಾಳೆ. ನಮಗೆಲ್ಲ ತಿಳಿದಿರುವಂತೆ ದಕ್ಷ ಮಹಾರಾಜನ ಮಗಳು ಶಿವನ ಪತ್ನಿಯಾದ ಸತೀದೇವಿಯೇ ದಾಕ್ಷಾಯಿಣಿ ಹಾಗೂ ಈ ದಾಕ್ಷಾಯಿಣಿಯೇ ಶೈಲಪುತ್ರಿ. ತನ್ನ ತಂದೆ ದಕ್ಷ ಮಹಾರಾಜ ತನ್ನ ಪತಿ ಶಿವನನ್ನ ಅವಮಾನಿಸಿದ್ದಕ್ಕಾಗಿ ಸತಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನ ತ್ಯಜಿಸಿದ್ಲು. ಈ ದಾಕ್ಷಾಯಿಣಿಯೇ ತನ್ನ ಮುಂದಿನ ಜನ್ಮದಲ್ಲಿ ಶೈಲಪುತ್ರಿಯಾಗಿ ಜನಿಸ್ತಾಳೆ. ಆದರೆ ಸತಿಯ ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾನೆ. ದೇವಿ ಶೈಲಪುತ್ರಿ ಶಿವನನ್ನ ತನ್ನ ಪತಿಯನ್ನಾಗಿ ಪಡೆದುಕೊಳ್ಳೋದಕ್ಕಾಗಿ ಆಕೆಯೂ ಸಹ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ತಾಳೆ. ಆಕೆಯ ತಪಸ್ಸಿಗೆ ಸಂತೋಷಗೊಂಡ ಶಿವನು ಅವಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸ್ತಾನೆ. ಹೀಗಾಗಿಯೇ ದಸರಾ ಸಂದರ್ಭದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನ ತವರಿಗೆ ಆಹ್ವಾನಿಸಿ ಗೌರವಿಸುವ ಸಂಪ್ರದಾಯ ಇದೇ ಕಾರಣಕ್ಕೆ ಬೆಳೆದು ಬಂದಿದೆ ಅಂತ ಹೇಳಲಾಗುತ್ತೆ. ದೇವಿ ಶೈಲಪುತ್ರಿಯನ್ನ ಆದಿಶಕ್ತಿಯನ್ನಾಗಿ ಗುರುತಿಸಲಾಗುತ್ತೆ. ಆಕೆಯ ವಾಹನ ವೃಷಭ. ನಂದಿಯ ಮೇಲೆ ಕುಳಿತ ಶೈಲಪುತ್ರಿ ಒಂದು ಕೈಯಲ್ಲಿ ಕಮಲವನ್ನ ಹಿಡಿದು ಶಾಂತ ಸ್ವರೂಪದಲ್ಲಿದ್ದು ಮತ್ತೊಂದು ಕೈಯಲ್ಲಿರುವ ಖಡ್ಗ ಆಕೆಯ ಶಕ್ತಿಗೆ ಕೈಗನ್ನಡಿಯಾಗಿದೆ. ದೇವಿಯ ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿ ಇರೋದನ್ನ ನಾವು ನೋಡ್ಬೋದು. ಈಕೆಯನ್ನ ನಾವು ಬಿಳಿಯ ಬಟ್ಟೆಯಲ್ಲಿ ನೋಡ್ಬೋದು, ಅಂದ್ರೆ ಶ್ವೇತ ವಸ್ತ್ರಧಾರಣಿಯಾಗಿರ್ತಾಳೆ. ಮನುಷ್ಯ ಶರೀರದ ಮೂಲಾಧಾರ ಚಕ್ರದಲ್ಲಿ ಅಂದ್ರೆ ಮೂಲ ಚಕ್ರದಲ್ಲಿ ಈ ಶೈಲಪುತ್ರಿಯು ನೆಲೆಸಿರ್ತಾಳೆ. ಈ ಚಕ್ರವು ಜಾಗೃತಗೊಂಡಾಗ ಶಿವನ ಕಡೆಗೆ ಅಂದ್ರೆ ಆಧ್ಯಾತ್ಮಿಕ ಹಾದಿಗೆ ಮೊದಲ ಹೆಜ್ಜೆ ಎಂದು ಪರಿಗಣಿಸಲಾಗುತ್ತೆ. ಇನ್ನು ನವರಾತ್ರಿಯ ಮೊದಲ ದಿನದ ಗ್ರಹವೇ ಚಂದ್ರ. ಅದೃಷ್ಟ ಬದಲಾಗಬೇಕು ಅಂದ್ರೆ ನವರಾತ್ರಿಯ ಮೊದಲ ದಿನದಂದು ದೇವಿ ಶೈಲಪುತ್ರಿಯನ್ನ ಪೂಜಿಸಿಕೊಳ್ಳುತ್ತಾ ಚಂದ್ರನನ್ನ ಸಹ ಆರಾಧಿಸಬೇಕು. ಈ ದೇವಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಶೈಲಪುತ್ರಿಯನ್ನ ನೀವು ಪೂಜಿಸ್ತಾ ಇದ್ರೆ ನೀವು ಮೊದಲ ದಿನ ದೇವಿಗೆ ಮಲ್ಲಿಗೆ ಹೂವನ್ನ ಸಮರ್ಪಿಸಿ. ನವರಾತ್ರಿಯ ಮೊದಲ ದಿನದ ವಿಶೇಷ ಬಣ್ಣ ಹಳದಿ. ಈ ಬಣ್ಣ ಸಂತೋಷ ಮತ್ತು ಸಂಭ್ರಮದ ಪ್ರತೀಕ. ತಾಯಿ ಶೈಲಪುತ್ರಿಯು ಹಸುವಿನ ಮೇಲೆ ಕುಳಿತು ಸವಾರಿಯನ್ನ ಮಾಡ್ತಾಳೆ. ಆದ್ದರಿಂದ ಹಸುವಿನ ಹಾಲಿನಿಂದ ಮಾಡಿದ ಪ್ರಸಾದವನ್ನ ದೇವಿಗೆ ಅರ್ಪಿಸಲಾಗುತ್ತೆ. ಪೂಜೆ ಮಾಡುವ ವ್ಯಕ್ತಿಯು ತಾಯಿ ಶೈಲಪುತ್ರಿಯ ಮಂತ್ರವನ್ನ ಪಠಿಸಬೇಕು. ಈ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಶೈಲಪುತ್ರಿಯ ಮಂತ್ರವೇನೆಂದರೆ ಓಂ ಶೈಲಪುತ್ರೈ ನಮಃ. ಈ ಮಂತ್ರವನ್ನ 108 ಬಾರಿ ಪಠಿಸೋದ್ರಿಂದ ಅತ್ಯಂತ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ. ಅಥವಾ ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿ ರೂಪಿಣಿ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಎನ್ನುತ್ತಾ ಶೈಲಪುತ್ರಿ ದೇವಿಯನ್ನ ಸ್ತುತಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಇನ್ನು ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.